ಹಲೋ ಗೈಸ್, ಇವತ್ತು ಜಿಮ್ಮಿಗೆ ಹೋಗ್ಬೇಕಾದ್ರೆ ಈ ಇಬ್ರು ಕಳ್ಳನ ಮಕ್ಕಳು ಸಿಕ್ಕಿದ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 7th ಡೇ ಚಾಲೆಂಜ್. ಸೊ ಬೆಳಗ್ಗೆ ಬೇಗ ಎದ್ದು ಹಾಲು ಕುಡಿದ್ಬಿಟ್ಟು ನಮ್ಮಣ್ಣ ನೆಪ್ಸ್ತೆ. ಆದ್ರೆ ನಮ್ಮಣ್ಣ ಇವತ್ತು ಬರಲ್ಲ ಅಂದ್ಬಿಟ್ಟ ಗುರು. ಬಾಣ ಜಿಮ್ಗೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಕೊನೆಗೂ ನಮ್ಮ ಅಣ್ಣ ಎದ್ದೇಳಿಲ್ಲ. ಸೊ ನಾನು ರೆಡಿ ಆಗ್ಬಿಟ್ಟು ಹೊರಗಡೆ ಬಂದೆ. ಆದ್ರೆ ನಮ್ಮ ಕರಿಯ ಬಂದ್ಬಿಟ್ಟಿದ ಗುರು. ಅಣ್ಣ ನಾ ಬಂದೆ, ಬಿಸ್ಕೆಟ್ ಎಲ್ಲ ನಾವು ಜಿಮ್ಮಿಗೆ ಹೋಗಿ ಬಂದ್ಬಿಟ್ಟು ತರ್ತೀನಿರೋ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನೋಡಿ ಗೈಸ್, ಬಿಸ್ಕಿಟ್ ಹಾಕಿಲ್ಲ ಅಂತ ಹೆಂಗ್ ಕುಂತವನೆ ಹೋಗಿ ನೋಡಿ. ಕರಿಯ ನನ್ನ ಮಗ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸೊ ಗೈಸ್, ಸೀದಾ ರೆಡಿ ಆಗ್ಬಿಟ್ಟು ಜಿಮ್ಮಿಗೆ ಹೋದೆ. ಅಷ್ಟೊತ್ತಿಗೆ ನಮ್ಮ ಬಾಡಿ ಬಿಲ್ಡ್ರ್ ಇವತ್ತು ಬಂದ. ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಕೊನೆಗೂ ನಮ್ಮ ಬಾಡಿ ಬಿಲ್ಡರ್ ಬಂದಾಗರು. ಸೊ ಇಬ್ರು ಸೇರ್ಕೊಂಡು ಜಿಮ್ಗೆನು ಎಂಟ್ರಿ ಕೊಟ್ವಿ. ಅದ್ರಲ್ಲಿ ಬೇರೆ ನಮ್ಮ ಅಣ್ಣ ಇವತ್ತು ಜಿಮ್ಗೆ ಬಂದಿರಲಿಲ್ಲ ಗುರು. ಆ ಕಾರಣದಿಂದ ಇವತ್ತು ಅಷ್ಟೊಂದು ವರ್ಕೌಟ್ ಮಾಡಲಿಲ್ಲ. ಸ್ವಲ್ಪ ಅಥ್ಲೆಟಿಕ್ ಮತ್ತು ಸ್ವಲ್ಪ ಬ್ಯಾಕ್ ವರ್ಕೌಟ್ ಮಾಡಿದ್ವಿ ಅಷ್ಟೇ. ಅದಾದ್ಮೇಲೆ ನಮ್ಮ ಟ್ರೈನರ್ ಬೇರೆ ಬಾಲ್ ಕೊಟ್ರು. ನಾನು ಅನ್ಕೊಂಡೆ ಅದು ವಾಲಿಬಾಲ್ ಅಂತ. ಅದು ನೋಡಿದ್ರೆ ಒಂದು 5 kg ಐತೆ ಗುರು. ಸೊ ಗೈಸ್, ನೀವು ಯಾರೆಲ್ಲ ಜಿಮ್ಮಿಗೆ ಹೋಗ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಹಾಗೆ ಇರುತ್ತೆ. ಸೊ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲೇ ತಿಳಿಸಿ ಗೈಸ್. ಹಾಗೆ ಅಲ್ಲಿಂದ ಸೀದಾ ಇವತ್ತು ಜಿಮ್ ಮುಗಿಸ್ಕೊಂಡ್ಬಂದೆ. ಆದರೆ ರೂಮಿಗೆ ಬಂದು ನೋಡಿದರೆ ನಮ್ಮ ರೂಮ್ ಹತ್ರ ನಮ್ಮ ಕರಿಯ ಇನ್ನೂ ಬಂದಿರಲಿಲ್ಲ ಗುರು. ಸೊ ಅಷ್ಟರಲ್ಲೇ ನಮ್ಮಣ್ಣ ಚಿತ್ರಾನ್ನ ಮಾಡಿದೆ, ಶಿಸ್ತು ತಿಂದೆ. ಗೈಸ್, ಟಿಫನ್ ಮಾಡ್ಬಿಟ್ಟು ರೆಡಿ ಆದೆ. ಸೊ ನಾನು ಅನ್ಕೊಂಡೆ ನಮ್ಮ ಕರಿಯ ಇವತ್ತು ಬರೋದೇ ಇಲ್ಲ ಅಂತ. ಆದ್ರೆ ಕೊನೆಗೆ ಬಂದ್ಬಿಟ್ಟು ಅಲ್ಲಿ ಬಚ್ಚಿಟ್ಕೊಂಡಿದ್ದ ಗುರು. ನೋಡಿ ಇವಾಗ ಹೆಂಗ್ ಬರ್ತಾನೆ ಕರಿಯ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ. ಆದ್ರೂ ಏನೇ ಹೇಳು ಗುರು, ಈ ಮಾತು ಬರ್ಲಾರ್ದ ಜೀವಿಗಳು ಮನುಷ್ಯರನ್ನ ಒಂದ್ಸಲ ಹಚ್ಕೊಂಡ್ಬಿಟ್ರೆ ಬಿಡೋದೇ ಇಲ್ಲ ಗುರು, ನಿಜವಾಗ್ಲು. ಇನ್ನು ಮನುಷ್ಯ ಬಿಟ್ಟೋಗ್ಬಿಡ್ತಾನೆ, ಆದ್ರೆ ಈ ನಾಯಿಗಳು ಒಂದ್ಸಲ ಹಚ್ಕೊಂಡ್ಬಿಟ್ರೆ ಬಿಟ್ಟು ಹೋಗೋದೇ ಇಲ್ಲ. ಅದಕ್ಕೆ ದೊಡ್ಡವ್ರು ಹೇಳ್ತಾ ಇರ್ತಾರೆ, ಮನುಷ್ಯನಿಗೆ ಇರ್ಲಾರ್ದ ನಿಯತ್ತು ನಾಯಿಗಳಿಗೆ ಇರುತ್ತೆ ಅಂತ. ನೋಡಿ ಕರಿಯ ಹೆಂಗ್ ತಿಂತವನೆ. ಸೊ ನನ್ಗೇನ್ ಟೈಮ್ ಆಗ್ತಾ ಇತ್ತು ಗುರು. ಸೊ ಅಲ್ಲಿಂದ ಸೀದಾ ಹೊರಟೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟೊತ್ತನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.